ಅಭೀಷ್ಟವರದಾಧೀಶ ಅಭೀಷ್ಟಫಲದಾಯಕ ದುಷ್ಟಾರಿಷ್ಟವಿನಾಶಾಯ ಪ್ರಸೀದ ಗಣನಾಯಕ. ದಿನಾಂಕ 16/11/25 ರವಿವಾರ ಸಂಜೆಯ ಸಮಯ. ಮುಸ್ಸಂಜೆಯ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಲ್ಲಹಳ್ಳಿ ಗ್ರಾಮದ ಕರಿಯಣ್ಣ ಬಿಲ್ಡಿಂಗಿನ ಸಮೀಪದ ಅಭೀಷ್ಟ ವರದ ಗಣಪತಿಯ ದೇವಾಲಯದಲ್ಲಿ ತೆಪ್ಪೋತ್ಸವ, ದೀಪೋತ್ಸವ, ಮಂಗಳಾರತಿ, ಪ್ರಸಾದ ವಿನಿಯೋಗ, ಹಾಗೆಯೇ ಅಷ್ಟಾವಧಾನ, ಪೂಜಾ ವಿಧಾನ ಎಲ್ಲವನ್ನು ನೋಡೋಣ ಬನ್ನಿ. ಒಂದು ಝಲಕ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನೋಡಿ, ಒಂದು ದೀಪದಿಂದ ಅನೇಕ ದೀಪಗಳನ್ನು ಹಚ್ಚಿದರೂ ಕೂಡ ಮೂಲ ದೀಪ ಹಾಗೆ ಉಳಿಯುತ್ತೆ. ಹಾಗೆ ಪರಮಾತ್ಮ ಕೂಡ ಅನೇಕ ಜೀವಜಂತುಗಳಲ್ಲಿ ಪ್ರವೇಶಿಸಿದರೂ ಕೂಡ ಅದೇ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಹಾಗೆ ನಮ್ಮ ಜ್ಞಾನ ಕೂಡ. ನೋಡೋಣ. ವಿಘ್ನತ್ವಾಂತ ನಿವಾರಣೆ ವಿಘ್ನಾಟವೇ ಹವ್ಯವಾಟ್ ವಿಘ್ನವ್ಯಾಲಕುಲಾಭಿಮಾನಗರುಡೋ ವಿಘ್ನೇವ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರವೇದನ ಪವಿತ್ರ ವಿಘ್ನಾಬ್ಧಿ ಕುಂಭೋದ್ಭವೋ ವಿಘ್ನೋ ಘಾತ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ. ಓಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಪರಿಕಲ್ಪಿತಸ್ಯ ಸರ್ವತೋ ಭಕ್ತಾಪದರ್ಶನ್ನಾತ್ಮವಿದಾಂ ಪ್ರದೃಷ್ಟೈರ್ದಾಂ ಭಕ್ತಾವರಜ್ಯೋತಿಷಾಂ ಲೋಕಾನಾಂ ಪ್ರದಯೋದಯಸ್ಥಿತಿ ವಿಭಕ್ತಾನೇಕಧಾಯಸ್ಕೃತೌ ವಾಟನ್ನಸ್ಮೃತಸಾಧನೈಕಕಿರಣಸ್ತ್ರೈಲೋಕ್ಯದೀಪೋರಭಿಃ. ಕಾಲವಿಧಾಯಕ ಶಾಸ್ತ್ರಂ ಇದಂ ಹೋರಾಶಾಸ್ತ್ರಂ. ಜ್ಯೋತಿಷಶಾಸ್ತ್ರೇಣ ಉಕ್ತಂ ವಾಕ್ಯಂ ಅಧಿಕೃತ್ಯ ಆಚಾರ್ಯೇಣ ಯೋಗೀಶ ಮಹೋದಯೇನ ಕಿಂಚಿತ್ ಪ್ರಸ್ತೂಯತೆ ಇದಾನಿ. ವೇದಪುರುಷಸ್ಯ ಚಕ್ಷುರೂಪ एव ಜ್ಯೋತಿಷಶಾಸ್ತ್ರಂ ವಿದ್ಯತೆ. अस्मिन् ज्योतिषशास्त्रे विशेषतः कालविधायकविषयान् उक्तान् अस्ति. आचार्यवराहमिहिरेण तथा च भास्कराचार्येण च अस्मिन् शास्त्रे कालविषयम् उक्तमस्ति. ज्योतिष्यम् इत्युक्ते ज्योतिंषि इत्युक्ते ग्रहनक्षत्राणि इत्यर्थः. अर्थात् ग्रहाणां चलनवशादेव कालं विधीयते. पुरा यागविहितकर्माणां तथा यज्ञकर्माणां च कालविधायकम् अवगमनाय अस्मिन् शास्त्रस्य प्रयुज्यते. अतः सूर्य तथा चन्द्रयोः अन्तरमेव स्थितिः. एवमेव होराशास्त्रमेव ज्योतिषशास्त्रम् इति कथ्यते. अतः होराशास्त्रम् इत्यस्य अर्थः कः इति कर्णाटकीयभाषायां सर्वेषां सुलभ अवगमनाय किञ्चित् प्रस्तूयते मया. ಹೋರಾಶಾಸ್ತ್ರ ಮತ್ತು ಜ್ಯೋತಿಷಶಾಸ್ತ್ರ ಎರಡು ಒಂದೇ ಶಾಸ್ತ್ರಗಳ ಎರಡು ಹೆಸರುಗಳು. ಇದರಲ್ಲಿ ಮುಖ್ಯವಾಗಿ ಶಾಸ್ತ್ರವು ಸಾಮಾನ್ಯವಾಗಿ ಎಲ್ಲ ಅಷ್ಟಾವಧಾನಗಳಲ್ಲಿ ಕೇವಲ ಸಂಸ್ಕೃತದಲ್ಲಿಯೇ ಹೇಳ್ತಾ ಇರೋದು. ಜನರಿಗೆ ಸಂಪೂರ್ಣ ಅವಗಮನಕ್ಕೆ ಖಂಡಿತವಾಗಿ ಬರುವುದಿಲ್ಲ ಎನ್ನುವ ಉದ್ದೇಶಕ್ಕಾಗಿ ಭಗವಂತನಿಗೆ ಸಮರ್ಪಣೆ ಆಗುವ ಚಿಂತನೆಯೊಂದಿಗೆ ಸಮಸ್ತರಲ್ಲೂ ಭಗವಂತನನ್ನೇ ಕಾಣುವನಾದಾಗ ಕೂಡ ಈಗ ಕರ್ನಾಟಕೀಯ ಭಾಷೆಯಲ್ಲಿ ಸ್ವಲ್ಪ ಇದರ ಬಗ್ಗೆ ಒಂದು ನಿಮಿಷ ಹೇಳಲು ಇಚ್ಛಿಸುತ್ತೇವೆ. ವಿಶೇಷವಾಗಿ ಹೋರಾಶಾಸ್ತ್ರ ಇದನ್ನು ಹೇಳಿದ ತಕ್ಷಣವೇ ನಮಗೆ ಗೊತ್ತಾಗುವುದಿಲ್ಲ ಯಾವುದು ಅಂತ. ಜ್ಯೋತಿಷ ಶಾಸ್ತ್ರ ಅಂದ ತಕ್ಷಣ ಗೊತ್ತಾಗ್ತದೆ ಭವಿಷ್ಯ ಕೇಳುವುದು ಅಂತ ಹೇಳಿ. ಆದರೆ ಭವಿಷ್ಯ ಜ್ಯೋತಿಷಿ ಅಧಿಕೃತ್ಯಕೃತಂ ಶಾಸ್ತ್ರಂ ಜ್ಯೋತಿಷಂ. ನಕ್ಷತ್ರ ಪುಂಜಗಳನ್ನ, ವಿಶೇಷ ಪ್ರಕಾಶ ಪುಂಜಗಳನ್ನ ಅಧಿಕರಿಸಿ ಮಾಡಿದಂತಹ ಭೌಗೋಳಿಕ ಒಂದು ವ್ಯವಸ್ಥೆಯ ಸಂಪೂರ್ಣತೆಗೆ ನಮ್ಮ ಋಷಿ ವಿಜ್ಞಾನಿಗಳಿಂದ ಕಂಡು ಬರೆದಂತಹ ಶಾಸ್ತ್ರ ಜ್ಯೋತಿಷ ಶಾಸ್ತ್ರ. ಜನಕ್ಕೆ ಜೀವನವನ್ನ ಬೆಳಗಿಸುವುದಕ್ಕೆ ಆಗಿರುವಂತಹ ಬೆಳಕಿನ ಶಾಸ್ತ್ರವೇ ಜ್ಯೋತಿಷ ಶಾಸ್ತ್ರ. ಅದನ್ನು ಹೋರಾಶಾಸ್ತ್ರ ಎಂಬುದಾಗಿ ಕರೆದಿದ್ದು ಯಾಕೆ ಅಂತ ಕೇಳಿದ್ರೆ, ಇದು ಕಾಲಗಣನೆಯ ಕಾಲವಿಧಾಯಕಂ ಶಾಸ್ತ್ರಂ ಜ್ಯೋತಿಷ ಶಾಸ್ತ್ರಂ.
ಕಾಲವನ್ನ ಯಾವುದೇ ಗಡಿಯಾರದಿಂದ ನಿರ್ಧರಿಸುವುದಿಲ್ಲ, ಇದು ನಿರ್ಧರಿಸುವುದಿಲ್ಲ. ಇವತ್ತಿನ ದಿನದಲ್ಲಿ ಕೇವಲ ಗಡಿಯಾರದಿಂದ ನಿರ್ಧರಿಸುವುದು ಅಂತ ಕಲ್ಪನೆಗೆ ಬರ್ತದೆ ಅಷ್ಟೇ. ಆದರೆ ನಿಜವಾಗಿ ಭೂಮಿ ಮತ್ತು ಚಂದ್ರ ಮತ್ತು ಸೂರ್ಯನ ಈ ಗಡಿಯಾರ ಇದೆಯಲ್ಲ, ಇದೇ ನಿರ್ಧಾರ ಮಾಡುವಂಥದ್ದು. ಅದರಿಂದಾಗಿ ಈ ಹೋರಾಶಾಸ್ತ್ರ ಅಂದ್ರೆ ದಿನ ಗಣನೆಯನ್ನು ಮಾಡ್ತಕ್ಕಂತಹ ಶಾಸ್ತ್ರವೇ ಈ ಹೋರಾಶಾಸ್ತ್ರ. ಹೇಗೆ ಹೋರ ಅಂದ್ರೆ ಅಹೋರಾತ್ರಂ, ಹಗಲು ಮತ್ತು ರಾತ್ರಿ ಎಂಬುದಾಗಿ. ಅಹೋರಾತ್ರಂ ಅಂತಂದ್ರೆ ಹಗಲು ಮತ್ತು ರಾತ್ರಿ ಆದಾಗ ಅ ಮತ್ತು ತ್ರವನ್ನು ತೆಗೆದಾಗ ಹೋರ ಆಗತ್ತೆ. ಇದನ್ನೇ ಹೋರಾಶಾಸ್ತ್ರ ಅಂತ ಹೇಳ್ತಾರೆ. ಹಾಗೆ ಭೂಮಿಯ ಸುತ್ತ ಇರತಕ್ಕಂತಹ 24 ಹೋರೆಗಳನ್ನು ಆಧರಿಸಿ ರವಿವಾರ ಅಂದ್ರೆ ರವಿಯ ಹೋರೆ ದಿವಸ ರವಿ ಉದಯಿಸ್ತಿರ್ತಾನೆ. ಹಾಗಾಗಿ ರವಿವಾರ 24 ಹೋರೆಗಳನ್ನೇ 24 ಅವರ್ಸ್ ಅಂತ ಎಲ್ಲ ತೆಗೆದುಕೊಂಡಿರುವಂಥದ್ದು. ಆದ್ದರಿಂದ ದಿನ ಗಣನೆ ಆಗ್ತಕ್ಕಂಥದ್ದು, ಕಾಲಗಣನೆ ಆಗ್ತಕ್ಕಂಥದ್ದು ಸೂರ್ಯನ ಉದಯದಿಂದ ಮಾತ್ರ. ಹಾಗಾಗಿ ಈ ವಿಶೇಷವಾಗಿ ರಾತ್ರಿ 12 ಗಂಟೆಯ ನಂತರ ಯಾವತ್ತೂ ಕೂಡ ಸೂರ್ಯ ಉದಯ ಆಗುವುದಿಲ್ಲ, ಬೆಳಗ್ಗೆ ಆದಾಗ ಮಾತ್ರ ಆಗ್ತಾನೆ. ಹಾಗಾಗಿ ರಾತ್ರಿ ಸ್ಯಾಟರ್ಡೆ ನಂತರದಲ್ಲಿ ಸನ್ ಇರುವುದಿಲ್ಲ, ಡೇನು ಇರುವುದಿಲ್ಲ, ಇದನ್ನು ಹೇಳಿ ಇಚ್ಛೆ ಪಡ್ತೇವೆ. ಹಾಗಾಗಿ ಭಾರತೀಯ ಸನಾತನ ಧರ್ಮದಲ್ಲಿ ದಿನಗಣನೆ ಎಷ್ಟೋ ಜನರಿಗೆ ಇದೊಂದು ಸಂದೇಹ ಇತ್ತು. ಅದಕ್ಕಾಗಿ ಶಾಸ್ತ್ರ ಪ್ರಸಾರದಲ್ಲಿ ಹೇಳಿದ್ದೇವೆ, ರಾತ್ರಿ 1 ಗಂಟೆಗೆ ಹುಟ್ಟಿದ್ರೆ ನಾವು ಹುಟ್ಟಿದ್ದ ವಾರ ಅಂತ ಹೇಳಿ. ಹಾಗಾಗಿ ಈ ಹುಟ್ಟಿದ ವಾರ ಯಾವ ರೀತಿಯ ಗಣನೆ ಆಗ್ತದೆ ಅಂತ ಹೇಳಿದ್ರೆ, ಬೆಳಗ್ಗೆ ಸೂರ್ಯ ಉದಯದಿಂದ ಮತ್ತೊಂದು ಸೂರ್ಯ ಉದಯದವರೆಗೆ ಒಂದೇ ವಾರ, ಈ 24 ಹೋರೆಯನ್ನು ಆಧರಿಸಿ. ಹಾಗಾಗಿ ಇವತ್ತು ರವಿವಾರ ಆದರೆ ನಾಳೆ ಸೋಮ ಹೋರೆಯಲ್ಲಿ ಸೂರ್ಯನ ಉದಯವಾಗ್ತದೆ. ಆದ್ದರಿಂದಾಗಿ ಇವತ್ತಿನ ಬೆಳಗಿನ ಸೂರ್ಯೋದಯದಿಂದ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೆ ಖಂಡಿತವಾಗಿಯೂ ರವಿವಾರವೇ ಇರ್ತದೆ. ಇದೇ ಮುಖ್ಯವಾದ ವಿಷಯ. ಹಾಗೆಯೇ ಇದೇ ಕಾಲಗಣನೆಯ ಆಧಾರ ತಿಥಿವಾರ, ನಕ್ಷತ್ರಗಳನ್ನ, ಯೋಗಗಳೆಂಬ ಪಂಚ ಅಂಗಗಳನ್ನ ಭೂಮಿಯ ತಿರುಗುವಿಕೆಯಿಂದ ಕಂಡು ನೋಡಿದವರು ನಮ್ಮ ಋಷಿ ವಿಜ್ಞಾನಿಗಳು. ಈ ಮೂಲಕವಾಗಿ ಯಾವತ್ತೂ ಕೂಡ ರಾತ್ರಿ ದಿನ ಆಗುವುದಿಲ್ಲ. ಆದ್ದರಿಂದಾಗಿ ರಾತ್ರಿ ದಿನ ಇಲ್ಲದೆ ಆಗಿರುವುದರಿಂದಾಗಿ ನಾವು ಈ ಒಂದು ಸನಾತನ ಸಂಪ್ರದಾಯದ ಈ ಶಾಸ್ತ್ರಗಳನ್ನ ಗೌರವಿಸುವ, ಆ ಮೂಲಕವಾಗಿ ಸಮಸ್ತ ವಿಧವಾದಂತಹ ಈ ಒಂದು ಸನಾತನ ಪರಂಪರೆಯ ಲೆಕ್ಕಾಚಾರ, ವೇದಗಣಿತ ಮತ್ತು ವಾಸ್ತುಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಶಾಸ್ತ್ರಗಳನ್ನು ಕೂಡ ಗೌರವಿಸುವಂತಹ, ಆಳವಾಗಿ ಅರಿಯುವಂತಹ ಆ ಒಂದು ಬೆಳಕನ್ನ ಸರ್ವರಿಗೂ ನೀಡಲಿ ಅಭೀಷ್ಟವರದ ಗಣಪತಿ ಎನ್ನುವಲ್ಲಿಗೆ ಇವತ್ತಿನ ಶಾಸ್ತ್ರೋತ್ಸವ ಸಮಾಪ್ತಿ. ಓಂ ಶಂ ಇತಿ ಶಂ.
ಈಗ